ಒಂದು ಸಣ್ಣ ಪ್ರಯೋಗ ಮಾಡಿಬಿಡೋಣ. ನನಗೆ ಅತ್ಯಂತ ಪ್ರಿಯವಾದ ಪ್ರಯೋಗ ಅದು. ನಾನು ಹೇಳಿದ ಹಂಗೆ ಮಾಡ್ಬೇಕು, ಬೇರೆ ಏನು ಮಾಡಂಗಿಲ್ಲ. ಎಲ್ಲರೂ ನಿಮ್ಮ ಬಲಗೈ ಮೇಲೆ ಕೆತ್ರಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡ್ರಿ, ನಿಧಾನ ಕೈ ಮುಂದೆ ತಗೊಂಬರ್ರಿ. ಈಗ ನಿಮ್ಮ ತೋರ್ ಬೆರಳನ್ನು ಮಾತ್ರ ಚಾಚ್ರಿ, ಎಲ್ಲ ಬೆರಳು ಬೇಡ, ಇದು ಒಂದೇ ಬೆರಳು. ಈಗ ತಕ್ಷಣ ಚಾಚಿದ ಬೆರಳನ್ನ ಎಡೆ ಕೆನ್ನೆ ಮೇಲೆ ಇಟ್ಕೊಂಡ್ಬಿಡ್ರಿ. ಎಲ್ಲಿಟ್ಟಿರಿ ನೋಡ್ಕೊಂಡ್ಬಿಡ್ರಿ ಎಲ್ಲರೂ. ನಾ ಏನು ಹೇಳಿದ್ದೆ? ಎಡೆ ಕೆನ್ನೆ ಮೇಲೆ ಅಂತ ಹೇಳಿದ್ದೆ. ನಮ್ಗೆಲ್ಲರಿಗೂ ಕೆನ್ನೆ ಯಾವುದು ಗದ್ದೆ ಯಾವುದು ಗೊತ್ತದ. ನಾ ಎದ್ದಿಂದ ನಿಮ್ಮ ಕಡೆ ಮುಖ ಮಾಡಿ ನಿಂತೇನಲ್ಲ, ನಾ ನೋಡಿದೆ ಬಹಳಷ್ಟು ಮಂದಿ ಇಲ್ಲೇ ಇಟ್ಕೊಂಡಿದ್ರಿ. ಯಾಕಾತು ಇಷ್ಟು ಬಂದು ತಪ್ಪಲಿಕ್ಕೆ? ಯಾರ ಕಾರಣ ಗೊತ್ತದ? ನಾನೇ ಕಾರಣ. ನಾ ಏನ್ ಹೇಳಿದ್ದೆ ನಿಮ್ಗೆ? ನಾ ಹೇಳ್ದಂಗ್ ಮಾಡ್ರಿ ಅಂತಿದ್ದೆ ನಾನು ಅಲ್ಲ. ನಾ ಯಾಕೆ ಮಾಡ್ಬೇಕಾಗಿತ್ತು? ಕೈ ಎತ್ತಿ ನಾ ಮಾಡಕ್ ಇವ್ರು ಮಾಡಂಗ್ ಕಾಣಿಸ್ತಾನ ಅಂದ್ರಿ ನೀವು. ನಾನೆಲ್ಲ ಬೆರಳು ಚಾಚಿದೆ, ಮುಷ್ಟಿ ಮಾಡಿ ನಾನು ಮಾಡಿದೆ, ಕೈ ಮುಂದ್ ತಗೊಂಬರ್ರಿ ನಾನು ತಗೊಂಡ್ಬಂದೆ, ತೋರ್ ಬೆರಳು ಚಾಚಿರಿ ನಾನು ಚಾಚಿದೆ. ಈ 4 ನಾ ಹೇಳ್ದಂಗ ಮಾಡ್ಕೊತ ಬಂದೆ. ಒಂಥರ ನಂಬಿಕೆ ಬಂತು ನನ್ನ ಮೇಲೆ, ನಿಮ್ಗೆ ಹೇಳ್ದಂಗ್ ಮಾಡಂಗ್ ಕಾಣಿಸ್ತಾನಿವ ಅಂತ. ಅವಾಗ ನಾನೇನ್ ಮಾಡಿದೆ, ತಕ್ಷಣ ಅಂತ ಬೇರೆ ಸೇರಿಸ್ಬಿಟ್ಟು ಈ ಬೆರಳನ್ನ ಎಡೆ ಕೆನ್ನೆ ಮೇಲೆ ಇಟ್ಕೋರಿ ಅಂತ ತಂದು ಇಟ್ಕೊಂಡ್ಬಿಟ್ಟೆ. ನೀವು ಅಲ್ಲೇ ತಂದ್ಬಿಟ್ಟು, ಯಾಕೆ 4 ಹಂತದಾಗ ನಾ ಹೇಳ್ದಂಗ್ ಮಾಡಿದೆ ಅಂತ ಹೇಳಿ ನೀವು ನನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಕೇಳಿಸ್ಕೊಳ್ಳೋದಕ್ಕಿಂತ ಹೆಚ್ಚು ನೋಡ್ಲಿಕ್ಕೆ ಶುರು ಮಾಡಿದ್ರಿ. ನಾ ಮಾಡದಂಗೆ ಮಾಡಿದ್ರಿ. ಕೆಲವ್ರು ಏನಂದ್ರೆ ಎಲ್ಲ ಇವನ ಕೆನ್ನೆ ಅಂತ ಅಲ್ಲಿ ಇಟ್ಕೊತಾನಿವ, ಹಿಂಗೆ ಮಾಡಿ ಮತ್ತೆ ಅವನೇ ಇಟ್ಕೊಂಡ್ರೆ ಅದೇ ಬರೋಬರಿ ಇರ್ಬೇಕು ಅಂತ ಇಟ್ಕೊಂಡ್ರು. ಇನ್ ಕೆಲವು ಶಾಣೆ ಮಂದಿ ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು, ಏನ್ ತೊಂದ್ರೆ ಇಲ್ಲ. ಅರ್ಥ ಏನಿದ್ರೊಳಗ? ಜನ ಅದ್ರೊಳಗೆ ನಿಮ್ ಪರಿವಾರದವರು, ನಿಮ್ ಮನ್ಯಾಗ ಸಣ್ಣ ಮಕ್ಕಳು ಯಾರು ಇರ್ತಾರೆ ಸಣ್ಣವರು, ನೀವು ಹೇಳಿದಂಗ ಖಾತ್ರಿ ಮಾಡುದಿಲ್ಲ, ನೀವು ಮಾಡದಂಗೆ ಮಾಡ್ತಾರೆ.